ಶ್ರೀಮಂತರು ಅಥವಾ ಅನುಕೂಲಸ್ಥರು ಅಥವಾ ಮೇಲ್ವರ್ಣೀಯ ಜಾತಿ ಜನ ಅವ್ರಿಗೆಂತ ಅಲ್ಲ, ಈವನ್ ಮೇಲ್ವರ್ಗದ ಜನರು ಲಾಭ ಹೊಡ್ಕೊಂಡಿದ್ದಾರೆ. ಬಡವ್ರಿಗೆ ಮುಟ್ಟೇ ಇಲ್ಲದು. ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ರಿ? ನಾ ಇವತ್ತು ಕೇಳ್ತಾ ಇರುವಂಥ ಮುದ್ರಾ ಲೋನದಿಂದ ಈ ದೇಶದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದ್ದಾವೆ? ಎಲ್ಲಿದಾವೆ ರೆಕಾರ್ಡ್ಸ್ ಅವು? ಅಷ್ಟೆಲ್ಲ ಸುಳ್ಳು ಹೇಳೋದು ಅಂದರೆ ಈಗ ಈಗ ವಿದ್ಯುತ್ತನ್ನು ಖಾಸಗಿಯವ್ರಿಗೆ ಕೊಟ್ಟ ಇನ್ನೂ ತುಟ್ಟಿ ಮಾಡಿ ಇನ್ನಷ್ಟು ನರಕ ಮಾಡ್ತಾರೆ ನಮ್ಮ ಬದುಕನ್ನು ಅಂತೇಳಿ ಇವತ್ತು ಜನ ಬೀದಿಗೆ ಬರ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇದ್ರ ಕಡೆ ಲಕ್ಷ ಆಗಬೇಕಾಗಿದೆ. ಮತ್ತು ಉಳಿಸ್ಬೇಕಾಗಿದೆ. ದುಡಿಯುವ ವರ್ಗವನ್ನು ಉಳಿಸ್ಕೊಳ್ರಿ. ರೈತರ ಒಂದು ವೇಳೆ ನೀವು ನಿಮ್ಗೆ ಭೂಮಿ ಕೊಡಲಿಕ್ಕೆ ಆಗದೆ ಇದ್ದರೆ, ವಿದ್ಯುತ್ತಿನ ರೈತರು ಕೊಡದೆ ಹೋದ್ರೆ, ರೈತ ಬೆಳೆದೇ ಹೋದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ರೀ? ಇವತ್ತು ಎಲ್ಲ ನಮ್ಮಲ್ಲಿ ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಏನೂ ಇಲ್ಲ. ಇನ್ನೊಂದುಗಳು ತರಿಸ್ಕೊಳ್ಳೋದು ನಾವೆಲ್ಲ MSME ಬಂದಾಗಿದ್ದಾವೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬಂದಾಗಿದ್ದಾವೆ. ಅವ್ರಿಗೆ ಏನೂ ಇಲ್ಲ. ಪ್ರೈವೇಟ್ದವ್ರಿಗೆ ಕೊಟ್ಟು ಕೂತ್ಬಿಟ್ಟಿದ್ರಿ. PSUಗಳು ಒಂದು PSU ಮೋದಿಯವ್ರು ಬಂದಾಗ ಒಂದು PSU ಊಟ ಹಾಕಿಲ್ಲ. ಪಬ್ಲಿಕ್ ಸರ್ವಿಸದಲ್ಲಿದ್ದಂಥದ್ದು ಯೂನಿಟ್, ಸಾರ್ವಜನಿಕ ರಂಗದ ಯೂನಿಟ್ಗಳನ್ನ ಹಾಕ್ತಾ ಇಲ್ಲ. ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಮನುಷ್ಯಗೆ ಬೇಕಾದ ಬಟ್ಟೆ, ಊಟ ಅನ್ನೋದು ಬಟ್ಟೆ ಬೇಕು. ಬಟ್ಟೆ ಇಂಡಸ್ಟ್ರಿ ಎಲ್ಲ ಹಾಳಾಗಿ ಹೋಗಿದೆ. ಹೊರಗೆ ತರಿಸುವಂಥದ್ದು. ನಮ್ಮ ನೇಕಾರರೆಲ್ಲ ಬೀದಿ ಬಿದ್ದಿದ್ದಾರೆ ಇವತ್ತು. ಈ ನೇಕಾರರು ಮತ್ತು ರೈತರು ಬೀದಿ ಬಿದ್ದಿದ್ದಾರೆ ಇವತ್ತು. ರೈತರು ಅಕ್ಷರಶಃ ಅವ್ರಿಗೆ ಏನಪ್ಪ ಅಂತ ಬದುಕು ನರಕದಂಗೆ ಆಗಿದೆ ರೀ. ವಾಣಿಜ್ಯ ಬೆಳೆ ಕಬ್ಬು ಅಂತ ಹೇಳ್ತೀರಿ, ಅದ್ರ ರೇಟ ಬರೋದಿಲ್ಲ. 4,500 ರೂಪಾಯಿ ಖರ್ಚು ಮಾಡಿದ್ರೆ ರೈತ ಬರೀ 3,300 ರೂಪಾಯಿ ಕೊಡ್ತೀರಿ. ಅದು ದೊಡ್ಡ ಕೊಟ್ಟಿವಪ್ಪ ನಾವು ಹೇಳ್ತೀರಿ. ಅದರಲ್ಲೂ 50 ರೂಪಾಯಿಗಳನ್ನು ಈ ಫ್ಯಾಕ್ಟ್ರಿ ಅವ್ರು ಕೊಡೋಕೆ ಹಿಂದೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ